ಇವತ್ತು ಸರ್ಕಾರದ ವತಿಯಿಂದ ಸನ್ಮಾನ್ಯ ದಿವಂಗತ ದಿ ದೇವರಾಜರ್ಸ್ ರವರ 110ನೇ ಜನ್ಮದಿನದ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ ಒಂದು ಸಾಂಕೇತಿಕವಾಗಿ ಆಗ್ತಾ ಇದೆ. ಕಾರ್ಯಕ್ರಮದ ಉದ್ದೇಶ ಏನು ಅಂದ್ರೆ, ಸನ್ಮಾನ್ಯ ದೇವರಾಜರ್ಸ್ ರವರು ಅವರ ಅಧಿಕಾರದ ಅವಧಿಯಲ್ಲಿ ಅವರ ಆಡಳಿತದ ವ್ಯವಸ್ಥೆ ಮೂಲಕ ಈ ಸಮಾಜದಲ್ಲಿ ಏನ್ ಬದಲಾವಣೆಯನ್ನು ತಂದಿರ್ತಕ್ಕಂಥ ಒಂದು ಆ ಹಿನ್ನೆಲೆ ಇದೆಯಲ್ಲ, ಅದರಿಂದ ಈ ಸಮಾಜದ ಮೇಲೆ ಏನೇನು ಪರಿಣಾಮಗಳಾಗಿ ಈ ಸಮಾಜದ ಅತಿ ಹಿಂದುಳಿದ ವರ್ಗಕ್ಕೆ, ಯಾವ ವರ್ಗಕ್ಕೆ ಸ್ಥಾನಮಾನ ಇರಲಿಲ್ಲ, ಯಾವ ವರ್ಗಕ್ಕೆ ಗೌರವ ಇರಲಿಲ್ಲ, ಯಾವ ವರ್ಗಕ್ಕೆ ಧ್ವನಿ ಇರಲಿಲ್ಲ, ಯಾವ ವರ್ಗಕ್ಕೆ ಸಂಪತ್ತಲ್ಲಿ ಪಾಲಿರಲಿಲ್ಲ, ಯಾವ ವರ್ಗಕ್ಕೆ ಇಡೀ ಸಮಾಜದಲ್ಲಿ ಅವ್ರಿಗೆ ನ್ಯಾಯವಾಗಿ ಸಿಗ್ಬೇಕಂತ ಒಂದು ಸ್ಥಾನ ಇತ್ತಲ್ಲ, ಆ ವರ್ಗಕ್ಕೆ ಸಿಗದೆ ಇರುವ ಸಂದರ್ಭದಲ್ಲಿ ದೇವರಾಜರ್ಸ್ ರವರು ಮುಖ್ಯಮಂತ್ರಿಗಳಾಗಿ ಅವರ ಸರ್ಕಾರದ ವತಿಯಿಂದ ಕೈಗೆತ್ತಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಿಂದ ಈ ಹಿಂದುಳಿದ ವರ್ಗಕ್ಕೆ ಏನ್ ಸಹಾಯ ಆಯಿತು, ಇವತ್ತು ಕೂಡ ಒಂದು ರೀತಿಯ ಕೃತಜ್ಞತೆಯನ್ನು ಅವ್ರಿಗೆ ಸಲ್ಲಿಸಬೇಕು ಅಂತ ದೃಷ್ಟಿಯಿಂದ ಇವತ್ತು ಕೂಡ ನಮ್ಮ ಸರ್ಕಾರ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇವತ್ತು ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಏನು ಆಚರಣೆ ಮಾಡಿದ್ದಾರೆ, ಇದಕ್ಕೆ ಶಿವರಾಜ್ ತಂಗಡಗಿರವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಮಾಜದ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಸುಮಾರು 50% ಜನಸಂಖ್ಯೆ ಇರತಕ್ಕಂಥದ್ದು ಹಿಂದುಳಿದ ವರ್ಗದ್ದು, ಅತಿ ಹಿಂದುಳಿದ ವರ್ಗದ್ದು. ಆದ್ರೆ ಸಂಪತ್ತಲ್ಲಿ, ಈ ರಾಷ್ಟ್ರದ ಸಂಪತ್ತಲ್ಲಿ ಅವ್ರ ಪಾಲ್ಯೇನು ಅಂದ್ರೆ ಬಹುಶಃ 5% ಕೂಡ ಇಲ್ಲ, 2% ಕೂಡ ಇಲ್ಲ. 50% ಜನಸಂಖ್ಯೆ ಇರತಕ್ಕಂಥ ಸಮುದಾಯಗಳಿಗೆ ಈ ದೇಶದ ಪ್ರಗತಿ, ಈ ದೇಶದ ಅಭಿವೃದ್ಧಿ ಅಂತ ನಾವು ಭಾಷಣ ಮಾಡಬಹುದು. ಆ ಪ್ರಗತಿಯಲ್ಲಿ, ಅಭಿವೃದ್ಧಿಯಲ್ಲಿ 50% ಜನಸಂಖ್ಯೆ ಯಾರು ಅದರಲ್ಲಿ ಇಲ್ವೇ ಇಲ್ಲ ಅಂದಾಗ ಆ ಪ್ರಗತಿನೂ ಆ ಅಭಿವೃದ್ಧಿನೂ ಯಾತಕ್ಕೋಸ್ಕರ, ಯಾರಕ್ಕೋಸ್ಕರ, ಈ ಸಮಾಜದ ಕೆಲವರು ಅದನ್ನು ಎಂಜಾಯ್ ಮಾಡಕ್ಕೆ, ಅನುಭವಿಸಕ್ಕೋಸ್ಕರ ದೇಶದ ಪ್ರಗತಿನ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದು ಆಗಕೂಡದು ಅಂತ ಕೆಲವರು ರೆವಲ್ಯೂಷನರಿ ಲೀಡರ್ಸು ಅವ್ರಿಗೆ ಅಧಿಕಾರ ಸಿಕ್ಕಿದಾಗ, ಯಾಕಂದ್ರೆ ಅಧಿಕಾರನೂ ಕೂಡ ಅತಿ ಹಿಂದುಳಿದ ವರ್ಗದ ಜನ ಅಧಿಕಾರದಿಂದ ಕೂಡ ವಂಚಿತರಾಗಿದ್ದಾರೆ. ದೇವರಾಜರ್ಸ್ ರವರು ಒಂದು ಎಕ್ಸೆಪ್ಷನ್ ಆಗಿರಬಹುದು, ಇವತ್ತು ಸಿದ್ದರಾಮಯ್ಯನವರು ಕೂಡ ಒಂದು ಎಕ್ಸೆಪ್ಷನ್ ಆಗಿರಬಹುದು. ಇಡೀ ದೇಶದಲ್ಲಿ ಎಲ್ಲ ಹಿಂದುಳಿದ ವರ್ಗದ ನಾಯಕರಿಗೆ ಅಧಿಕಾರ ಸಿಕ್ಕುತ್ತೆ ಅಂತ ನೀವು ತಿಳ್ಕೋಬೇಡಿ. ಅವ್ರಿಗೆ ಅಧಿಕಾರ ಸಿಗ್ಬೇಕು, ಅದು ಮುಖ್ಯಮಂತ್ರಿ ಆದಂತ ಕೀ ಪೋಸ್ಟ್ ಸಿಗ್ಬೇಕು, ಪೊಸಿಷನ್ ಸಿಗ್ಬೇಕು ಅಂದ್ರೆ ಅದು ಅಪರೂಪ. ಇವತ್ತು ನಮ್ಮ ಒಂದು ಸೌಭಾಗ್ಯ ಏನಂದ್ರೆ ಸಿದ್ದರಾಮಯ್ಯನವ್ರಿಗೆ ಆ ಪೊಸಿಷನ್ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ. ಆದ್ರೆ ಎಲ್ಲ ಪಕ್ಷದಲ್ಲೂ ಹಿಂದುಳಿದ ವರ್ಗದ ನಾಯಕರಿಗೆ ಅಧಿಕಾರ ಸಿಕ್ಕ ತಕ್ಷಣ ಅವರು ಸಿದ್ದರಾಮಯ್ಯನವರ ಮಾದರಿಯಲ್ಲಿ ಅಥವಾ ದೇವರಾಜರ್ಸ್ ಅವರ ಮಾದರಿಯಲ್ಲಿ ಸರ್ಕಾರ ನಡೆಸಬಹುದು, ಪಾಲಿಸಿ ಚೇಂಜ್ ಮಾಡಬಹುದು, ಹಿಂದುಳಿದ ವರ್ಗದ ಸಹಾಯಕ್ಕೆ ಬರಬೇಕು ಅಂತ ಹೌದು ಅಂತ ತಿಳ್ಕೋಬೇಡಿ. ನಾನು ಬಹಳ ಜವಾಬ್ದಾರಿಯಿಂದ ಈ ವೇದಿಕೆ ಮೇಲೆ ನಿಂತು ಹೇಳ್ತಾ ಇದ್ದೇನೆ, ಯಾವ್ದಾದ್ರೂ ಕೋಮುವಾದಿ ಪಕ್ಷದ ಒಬ್ಬ ಹಿಂದುಳಿದ ವರ್ಗದ ನಾಯಕನು ನೀವು ಮುಖ್ಯಮಂತ್ರಿ ಮಾಡಿದ್ರು ಸಹ ಅವರು ಹಿಂದುಳಿದ ವರ್ಗಕ್ಕೆ ಸಹಾಯ ಮಾಡುವಂತ ಕಾರ್ಯಕ್ರಮಗಳು ಹಾಕೊಳ್ಳುವ ಸ್ವಾತಂತ್ರ್ಯ ಅವ್ರಿಗೆ ಇರೋದಿಲ್ಲ. ಯಾಕಂದ್ರೆ ಐಡಿಯಾಲಜಿಕಲಿ, ಸೈದ್ಧಾಂತಿಕವಾಗಿ ಯಾರು ಹಿಂದೆಯಿಂದ ಅವ್ರಿಗೆ ಕಂಟ್ರೋಲ್ ಮಾಡಿರ್ತಾರೆ. ಹಿಂದುಳಿದ ವರ್ಗದ ನಾಯಕರು ಕಾಂಗ್ರೆಸ್ ಪಕ್ಷ ಅಥವಾ ಯಾವ ಪಕ್ಷ ಲಿಬ್ರಲ್ ಐಡಿಯಾಲಜಿ, ಲಿಬ್ರಲ್ ಸಿದ್ಧಾಂತ ಇರ್ತಕ್ಕಂಥ ಪಕ್ಷದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಸಿದ್ದರಾಮಯ್ಯನವರು ಆಗಕ್ಕೆ ಸಾಧ್ಯವಾಗದು, ದೇವರಾಜರ್ಸ್ ರವರು ಸಹ ಆಗುವ ಸಾಧ್ಯವಾಗದು. ನಾನು ಈಗಾಗಲೇ ಹೇಳಿದೆ, 50% ಇರ್ತಕ್ಕಂಥ ಹಿಂದುಳಿದ ವರ್ಗದ ಪಾಲು ಸಂಪತ್ತಲ್ಲಿ ಇಲ್ಲ. ಇಷ್ಟು ದೊಡ್ಡ ಕಾರ್ಪೊರೇಟ್ ಕಂಪನೀಸ್ ಅಂತ ಮಾತಾಡ್ತೀವಿ ನಾವು. ಇವತ್ತು ಲಿಸ್ಟ್ ಮಾಡೋಣ, ಎಷ್ಟು ಹಿಂದುಳಿದ ವರ್ಗದ ಜನ ಕಾರ್ಪೊರೇಟ್ ಕಂಪನೀಸ್ ನಡೆಸ್ತಾ ಇದ್ದಾರಾ?
ಒಬ್ರು ಇಬ್ರು ಇಡೀ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇರ್ತಕ್ಕಂತ ದೇಶದಲ್ಲಿ ಸುಮಾರು 70 ಕೋಟಿ ಜನಸಂಖ್ಯೆ ಇರ್ತಕ್ಕಂತ ಹಿಂದುಳಿದ ವರ್ಗದ ಜನರಿಗೆ ಒಂದೇ ಒಂದು ನೋಟೇಬಲ್ ಕಾರ್ಪೊರೇಟ್ ಕಂಪನಿ ನಾವು ಬೆಳವಣಿಗೆಗೂ ಕೂಡ ಹೇಳ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ ಅಂದ್ರೆ ನಮ್ಮ ಸಮಾಜದ ಪರಿಸ್ಥಿತಿ ಇವತ್ತು ಏನಾಗಿದೆ? ಗಂಭೀರವಾಗಿ ನಾವು ಯೋಚನೆ ಮಾಡಬೇಕು, ಪರಿಗಣಿಸಬೇಕು. ಸಿದ್ದರಾಮಯ್ಯನವರು ಒಂದು ಪಾಲಿಸಿ ತಂದ್ರು, ಇಂಡಸ್ಟ್ರಿಯಲ್ ಲ್ಯಾಂಡ್ ಅಲ್ಲೂ ಕೂಡ ಇಂಡಸ್ಟ್ರಿ ಸೆಟಪ್ ಮಾಡೋದಕ್ಕೆ ಹಿಂದುಳಿದ ವರ್ಗದ ಜನರಿಗೆ ರಿಸರ್ವೇಶನ್ ಬೇಕು, 5% ರಿಸರ್ವೇಶನ್ ಕೊಡಬೇಕು ಅಂತ. ಅದಕ್ಕೂ ಕೂಡ ವ್ಯಾಪಕವಾಗಿ ಚರ್ಚೆ ಆಯ್ತು. ಸಿದ್ದರಾಮಯ್ಯನವರು ಇನ್ನೊಂದು ಕಾರ್ಯಕ್ರಮ ಹಾಕೊಂಡ್ರು, ಕಾಂಟ್ರಾಕ್ಟ್ ಅಲ್ಲಿ ಹಿಂದುಳಿದ ವರ್ಗದ ಕಾಂಟ್ರಾಕ್ಟರ್ಸ್ಗೆ ಅವಕಾಶನೇ ಇಲ್ಲ. ನೀವು ಸರ್ಕಾರಿ ಕಾಂಟ್ರಾಕ್ಟ್ ಮಾಡ್ತಾರೆ ನೋಡಿ, ಯಾರಪ್ಪ ಅಂದ್ರೆ ಎಲ್ಲ ಬಲ್ಲದವರು, ಎಲ್ಲರೂ ಯಾವ ಸಮಾಜಕ್ಕೆ ಯಾವ ಸಮುದಾಯಗಳಿಗೆ ಎಲ್ಲ ಇದೆ ಅವರೇ ಇರೋದು ಕಾಂಟ್ರಾಕ್ಟರ್ಸ್ ಕೂಡ. ಹಿಂದುಳಿದ ವರ್ಗದ ಕಾಂಟ್ರಾಕ್ಟರ್ಸ್ಗೆ ಅಪ್ ಟು 1 ಕೋಟಿ ರಿಸರ್ವೇಶನ್ ಇರಬೇಕು ಅಂತ ಹೇಳಿ ಒಂದು ಐತಿಹಾಸಿಕವಾದಂತ ತೀರ್ಮಾನ ಸಿದ್ದರಾಮಯ್ಯನವರು ಮಾಡಿದ್ರು. ನಮ್ಮ ಹಿಂದುಳಿದ ವರ್ಗದ ಯುವಕರು ಕಾಂಟ್ರಾಕ್ಟರ್ಸ್ ಇವತ್ತು 1 ಕೋಟಿಗಾಗ್ಬೋದು, ನಾಳೆ 100 ಕೋಟಿ, ನಾಳಿದ್ದು 1000 ಕೋಟಿ ಕಾಂಟ್ರಾಕ್ಟ್ ಮಾಡುವಷ್ಟು ಕೂಡ ಅವರು ಬೆಳಿಬಹುದು ಅಂತ ಹೇಳಿ. ಈಗ ಅದು 2 ಕೋಟಿ ಮಾಡಬೇಕಂತ ಮಾಡಿ ಕಳಿಸಿದರೆ ನಮ್ಮ ವಿರೋಧ ಪಕ್ಷದ ಕೃಪೆಯಿಂದ ಅದು ಪ್ರೆಸಿಡೆಂಟ್ಗೂ ಎಲ್ಲೋ ಹೋಗಿ ಆ ಬಿಲ್ಲು ಬಿದ್ದಿದೆ. ನಾನು ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಜಜ್ಮೆಂಟ್ ಬಂತು ಕೋರ್ಟ್ ಇಂದ, ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಏನು ಎಲೆಕ್ಟ್ರಲ್ ರಿಸರ್ವೇಶನ್ ಕೊಡ್ತಾ ಇದ್ದೀರಿ ಪಂಚಾಯತ್ ಅಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ, ಎಂಪೆರಿಕಲ್ ಡಾಟಾ ಇಲ್ಲದೆ ನೀವು ಹೇಗ್ ಕೊಡ್ತೀರಿ? ಯಾವ ಬ್ಯಾಕ್ವರ್ಡ್ ಕ್ಲಾಸಸ್ ಎಷ್ಟಿದಾವೆ ಅಂತ ನಿಮ್ಗೆ ಏನ್ ಮಾಹಿತಿ ಇದೆ ಅಂತ ಒಂದು ಪ್ರಶ್ನೆ ಹಾಕಿ, ವಿತೌಟ್ ಎಂಪೆರಿಕಲ್ ಡಾಟಾ ನೀವು ರಿಸರ್ವೇಶನ್ ಮಾಡಬಾರದು ಅಂತ ಹೇಳಿದ್ರು. 1931 ಇಸ್ವಿ ನಂತರ ಜನಸಂಖ್ಯೆ ಜಾತಿಯ ಆಧಾರದ ಮೇಲೆ ನಡೆದಿಲ್ಲ, ಎಂಪೆರಿಕಲ್ ಡಾಟಾ ಇಲ್ಲ. ಆದರೆ ಇವತ್ತಿಂದ 10 ವರ್ಷದ ಹಿಂದೆ 2015 ಸಿದ್ದರಾಮಯ್ಯನವರು ಒಂದು ತೀರ್ಮಾನ ಮಾಡ್ತಾರೆ, ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಜಾತಿವಾರ ಜನಸಂಖ್ಯೆ ಎಣಿಕೆ ಮಾಡುತ್ತೋ, ಸೆನ್ಸಸ್ ಇಲ್ವೋ, ನಾನು ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡ್ತೀನಿ, ಸಾಮಾಜಿಕ ಶೈಕ್ಷಣಿಕವಾದಂತ ಸರ್ವೆ ನಮ್ಮ ರಾಜ್ಯದಲ್ಲಿ ನಡೆಯುತ್ತೆ, ಎಂಪೆರಿಕಲ್ ಡಾಟಾ ನಾವು ಕಲೆಕ್ಟ್ ಮಾಡ್ತೀವಿ, ಸಮಾಜದಲ್ಲಿ ಯಾವ ಸಮುದಾಯದ ಜನಸಂಖ್ಯೆ ಎಷ್ಟಿದೆ ಅದೇ ಮಾತ್ರ ನಾವು ರೆಕಾರ್ಡ್ ಮಾಡೋದಲ್ಲ, ಆ ಸಮುದಾಯದ ಪಾಲು ಈ ದೇಶದ ಸಂಪತ್ತಲ್ಲಿ ಎಷ್ಟಿದೆ, ಈ ದೇಶದ ಶಿಕ್ಷಣದಲ್ಲಿ ಎಷ್ಟಿದೆ, ಈ ದೇಶದ ಅಧಿಕಾರದ ವ್ಯವಸ್ಥೆಯಲ್ಲಿ ಎಷ್ಟಿದೆ, ಅದೆಲ್ಲ ನಾವು ರೆಕಾರ್ಡ್ ಮಾಡ್ತೀವಿ ಅಂತ ಹೇಳಿ ಒಂದು ಐತಿಹಾಸಿಕವಾದಂತ ತೀರ್ಮಾನ ಸಿದ್ದರಾಮಯ್ಯನವರು 10 ವರ್ಷದ ಹಿಂದೆ ಮಾಡಿದ್ರು. ಆ ಕಾಂತರಾಜ್ ಕಮಿಷನ್ನ ವರದಿ ಬಹುಶಃ ತಯಾರಾಗಿ ಇವತ್ತಿಗೆ 6-7 ವರ್ಷ. ಇವತ್ತು ಕೂಡ ತದನಂತರ ಬಂದಿರತಕ್ಕಂತ ಯಾವ ಸರ್ಕಾರನೂ ಅದು ತಗೊಳಕ್ ರೆಡಿ ಇಲ್ಲ, ಮುಟ್ಟಕ್ ರೆಡಿ ಇಲ್ಲ. ಯಾಕೆ ಸ್ವಾಮಿ ಮುಟ್ಟಕ್ ರೆಡಿ ಇಲ್ಲ? ಅದರಲ್ಲಿ ಏನಿದೆ? ನಮ್ಮ ದೇಶದ, ನಮ್ಮ ಸಮಾಜದ ಜನರ ಪರಿಸ್ಥಿತಿ ಬಿಟ್ಟು ಬೇರೆ ದೇಶದ ಪರಿಸ್ಥಿತಿ ಬಗ್ಗೆ ಏನಾದ್ರೂ ಉಲ್ಲೇಖ ಆಗಿದೆಯಾ? ನಮ್ಮ ಭಾರತ ದೇಶದ ಜನರ ಪರಿಸ್ಥಿತಿ ತಾನೇ ಇರೋದು ಅದರಲ್ಲಿ. ಯಾಕೆ ತಗೊಳಕ್ ರೆಡಿ ಆಗಿಲ್ಲ? ಹಿಂದಿನ ಸರ್ಕಾರ ಅದು ತಗೊಳ್ಳಿಲ್ಲ. ಈಗ ಅಕ್ಸೆಪ್ಟ್ ಮಾಡಿದ್ರು ಸಹ ಅದ್ರ ಮೇಲೆ ಬಹಳಷ್ಟು ಪ್ರಶ್ನೆಗಳು. ಯಾಕೆ ನಾನು ಹೇಳ್ತೇನೆ ಅಂದ್ರೆ, ಯಾವ ಸಮುದಾಯಗಳಿಗೆ ಧ್ವನಿ ಇಲ್ಲ, ಯಾವ ಸಮುದಾಯಗಳಿಗೆ ಅವಕಾಶ ಇಲ್ಲ, ಆ ಸಮುದಾಯಗಳಿಗೆ ಅವಕಾಶ ಕೊಡಬೇಕು, ಅದು ಕಾನೂನುಬದ್ಧವಾಗಿ ಕೊಡಬೇಕು, ನ್ಯಾಯಯುತವಾಗಿ ಕೊಡಬೇಕು ಅಂತ ಹೇಳಿ ವ್ಯವಸ್ಥಿತವಾಗಿ ಸೆನ್ಸಸ್ ಮಾಡಿಸಿ ಪರಿಸ್ಥಿತಿಗಳನ್ನು ಪರಿಶೀಲಿಸಿ, ನೋಡಿಪ್ಪ ಈ ಪರಿಸ್ಥಿತಿ ಈ ಸಮಾಜದಲ್ಲಿ ಇದೆ, ಇಂಥ ವರ್ಗಕ್ಕೆ ಧ್ವನಿ ಇಲ್ಲ, ಈ ವರ್ಗಕ್ಕೆ ಸಂಪತ್ತಿಲ್ಲ, ಈ ವರ್ಗಕ್ಕೆ ಅಧಿಕಾರ ಇಲ್ಲ, ಅಧಿಕಾರ ಎಂಜಾಯ್ ಮಾಡೋರು ಕೆಲವರು, ಸಂಪತ್ತಲ್ಲಿ ಪಾಲಿರೋರು ಕೆಲವರು. ಯಾಕಂದ್ರೆ ಒಂದೇ 1% ಜನಸಂಖ್ಯೆಗೆ ಇಡೀ ದೇಶದ 40% ಸಂಪತ್ತು ಅವ್ರ ಒಡೆಯರು, ಒಂದೇ 1% ಜನಸಂಖ್ಯೆ. 90% ಜನಸಂಖ್ಯೆ ಇರ್ತಕ್ಕಂಥದ್ದು ಬಡವರು ಮತ್ತೆ ಶಕ್ತಿ ಇಲ್ಲದೆ ಇರೋರು. ಅದನ್ನು ಸರಿಪಡಿಸಬೇಕು ಅಂತ ಯಾರು ಮುಂದೆ ಬರ್ತಾರೋ ಅವ್ರ ವಿರುದ್ಧ ಇಡೀ ವ್ಯವಸ್ಥೆ ಅದರ ಹಿಂದೆ ಬೀಳುತ್ತೆ. ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ,
ಮುಂದಿನ ದಿನಗಳಲ್ಲಿ ಈ ಸಮಾಜದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳು, ಅಸಮಾನತೆ, ಈ ಸಮಾಜದಲ್ಲಿ ಒಂದು ದೊಡ್ಡ ವರ್ಗಕ್ಕೆ ಉದ್ದೇಶಪೂರ್ವಕವಾಗಿ ಹಿಂದೆ ತಳ್ತಕ್ಕಂಥ ವ್ಯವಸ್ಥೆ ಏನಿತ್ತು ಆ ವ್ಯವಸ್ಥೆ ಈಗ ಹೋಗ್ಬೇಕಾಗುತ್ತೆ. ಯಾವ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದ ಆಶಯ ತಕ್ಕಂತೆ ಎಲ್ಲ ವರ್ಗದ ಜನರಿಗೆ, ಅವರು ಯಾರಾದ್ರೂ ಹಿಂದುಳಿದ ವರ್ಗದಾಗ್ಲಿ ಮುಂದುಳಿದ ವರ್ಗದವ್ರಿಗೆ ಸಮಾನವಾದಂತ ಅವಕಾಶಗಳು ಸಿಕ್ಕೇ ಸಿಗ್ಬೇಕು. ಆ ಸಿಗ್ತಕ್ಕಂತ ವ್ಯವಸ್ಥೆ, ಆ ಅವಕಾಶಗಳು ಕೊಡಿಸ್ತಕ್ಕಂತ ನಿಟ್ಟಿನಲ್ಲಿ ಯಾವ ತೀರ್ಮಾನಗಳು ಮಾಡಬೇಕು ಅದನ್ನು ಮಾಡಬೇಕಾಗುತ್ತೆ. ಅದು ನಮ್ಮ ನಾಯಕರಾದಂತ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡಿದೆ. ಇಡೀ ದೇಶಕ್ಕೆ ಮಾದರಿಯಾಗಿ ಯಾವ ರೀತಿ ಅವರು ಸೋಶಿಯೋ ಎಕನಾಮಿಕ್ ಸರ್ವೆ ಅವ್ರು ಮಾಡಿದ್ರು, ಇವತ್ತು ಅವರನ್ನು ನೋಡಿ ಬಿಹಾರಲ್ಲಿ ಕಾಪಿ ಮಾಡಿದ್ರು. ಬಿಹಾರಲ್ಲಿ ಇಲ್ಲಿ ಯಾವ ಪಕ್ಷ ಅದನ್ನು ವಿರೋಧ ವ್ಯಕ್ತಪಡಿಸಿದರೆ ಅದೇ ಪಕ್ಷ ಅಲ್ಲಿ ಅಲಯನ್ಸ್ ಪಾರ್ಟ್ನರ್ ಆಗಿ ಬಾಯಿ ಬಿಡಕ್ ಆಗ್ಲಿಲ್ಲ. ಯಾಕಂದ್ರೆ ಜನರ ಆಕ್ರೋಶ ಹಾಗಿತ್ತು, ಮಾಡಬೇಕಾಯ್ತು ಪರಿಸ್ಥಿತಿ. ತೆಲಂಗಾಣದಲ್ಲಿ ಆಯ್ತು, ಬಿಹಾರಲ್ಲಿ ಆಯ್ತು. ನಾನು ಇವತ್ತು ಹೇಳ್ತೇನೆ, ನಮ್ಮ ಪಕ್ಷದ ಉದ್ದೇಶ, ನಮ್ಮ ಪಕ್ಷದ ಚಾಲೆಂಜ್ ಇಡೀ ದೇಶದಲ್ಲಿ ಮಾಡಿಸ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಹೇಳಿದ್ರು. ಅದನ್ನು ಇವತ್ತು ಕೇಂದ್ರ ಸರ್ಕಾರ ಒಪ್ಕೊಂಡಿದೆ, ಮಾಡಲೇಬೇಕಾಗುತ್ತೆ. ಅದು ಎಲ್ಲಿಂದ ಶುರುವಾಯ್ತು, ಯಾರದನ್ನು ಚಾಲನೆ ಕೊಟ್ಟರು? ಇದೇ ಸಿದ್ದರಾಮಯ್ಯನವರು ಚಾಲನೆ ಕೊಟ್ಟಿದ್ದಕ್ಕೆ ಇವತ್ತು ನರೇಂದ್ರ ಮೋದಿ ಅವರು ಕೂಡ ಒಪ್ಕೊಂಡಿದ್ದಾರೆ. ನಾವು ಸೆನ್ಸಸ್ ಮಾಡ್ತೀವಿ, ಜಾತಿವಾದ ಸೆನ್ಸಸ್ ಮಾಡ್ತೀವಿ ಅಂತ. ಇವತ್ತಿಂದ 10 ವರ್ಷದ ಹಿಂದೆ ಸಿದ್ದರಾಮಯ್ಯನವರು ಅದು ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಹಿಂದುಳಿದ ವರ್ಗದ ನಾಯಕ ಸಾಮಾನ್ಯ ಪರಿಸ್ಥಿತಿಯಿಂದ ಬಂದು, ಬಡತನದಿಂದ ಬಂದು ಈ ವರ್ಗಕ್ಕೆ, ಇಡೀ ಸಮಾಜಕ್ಕೆ ಒಂದು ಸಮಾನವಾದಂತ, ಒಂದು ಗೌರವವಾದಂತ ನಾವು ಒಂದು ವ್ಯವಸ್ಥೆ ನಿರ್ಮಾಣ ಮಾಡಬೇಕು, ನನ್ನ ಅಧಿಕಾರದ ಒಂದು ಅವಧಿಯಲ್ಲಿ ಇದು ಮಾಡಿ ತೋರಿಸ್ತೀನಿ ಅಂತ ಏನ್ ಸಿದ್ದರಾಮಯ್ಯನವರು ಮಾಡಿದರೆ ಅದಕ್ಕೆ ಅವ್ರಿಗೆ ಎಲ್ಲ ಅಭಿನಂದನೆಗಳು ಹೇಳಿಸಿ, ಇದೇ ರೀತಿ ಇವತ್ತು ದೇವರಾಜ್ ಅರಸು ಅವ್ರಿಗೆ ನಾವು ಏನ್ ನೆನ್ಸ್ಕೋತೀವಿ, ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರು ಮಾಡಿದ್ದು ಕಾರ್ಯಕ್ರಮ ಕೂಡ ಇದೇ ರೀತಿ ನೆನಪಲ್ಲಿ ಇರುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.